ಸಲ್ಲ ಇಲ್ಲಿ ಸಲ್ಲ ಪಾಂಡುರಂಗ ಜಾಜಿ ಅವರೇ, ಇನ್ನು ನಮಗೆ ಈ ಏರಿಯಾಲಿ ಇರಕ್ ಆಗದೇ ಇಲ್ಲ. ರಸ್ತೆ ಎಲ್ಲ ಹದೆಗಟ್ಟೋಗಿದೆ. ರಸ್ತೆ ತುಂಬಾ ಕಸ ಬಿದ್ದಿದೆ, ಅದನ್ನ ಯಾರು ರಿಮೂವ್ ಮಾಡ್ತಲ್ಲ, ಅದೇ ತಾನೇ ಪ್ರಾಬ್ಲಮ್. ರಾಜ್ಯಕ್ಕೆ ಕಸ ಇದ್ರೆ ನಾವೇ ತೆಗೆದು ಹಾಕ್ಬೋದು, ಅದಲ್ಲ ಪ್ರಾಬ್ಲಮ್. ಆ ರಾಜಕಾರಣಿ ಸಂಗಪ್ಪ ನಮ್ಮನೆ ರಸ್ತೆಯಲ್ಲಿರೋ ಒಂದು ಮನೆನ ತಗೊಂಡು ಟೆಂಪ್ರರಿ ಆಗಿ ಆಫೀಸ್ ಮಾಡ್ಕೊಂಡಿದ್ದಾನೆ. ಅವ್ರಿಗೇನು ಬಂತು ದೊಡ್ಡ ರೋಗ? ಎಲ್ಲ ಊರಾಚೆ ಬಿದ್ದಿದ್ದ. ಎಲೆಕ್ಷನ್ ಟೈಮಲ್ಲಿ ಬರಂಗತ್ತೆ. ಊರಾಚೆ ಇದ್ರೆ ಜನಗಳ ಸಂಪರ್ಕ ಕಡಿಮೆ ಆಗುತ್ತೆ, ಜನಗಳ ಹತ್ರನೇ ಇರೋಣ ಅಂತ ನಮ್ಮನೆ ಹತ್ರ ಮನೆ ತಗೊಂಡಿದ್ದಾನೆ. ರಾಮ ಸರಿ ಹೋಯ್ತು. ಇನ್ನು ಅವನ ಚೇಳಗಳು, ಲೌಡಿಗಳು, ಮಚ್ಚು ಲಾಂಗು ಹಿಡ್ಕೊಂಡು ರಸ್ತೆ ತುಂಬಾ ಓಡಾಡ್ತಾ ಇರ್ತಾಳೆ. ಇದನ್ನೆಲ್ಲ ನೋಡ್ಕೊಂಡು ದಬಾಯಿಸೋದು ಬಿಟ್ಟು ಸುಮ್ನೆ ಬಂದಿದ್ದಿಲ್ಲಲ್ಲ ಅಳೆಯಂದಿಲ್ಲ. ನಿಮ್ ಬಾಯಲ್ಲಿ ಬತ್ತಾಸಿಟ್ಕೊಂಡಿದ್ಲ? ನಾನು ಬಿಟ್ನ ಕೇಳ್ದೆ ಸಂಗಪ್ಪನವ್ರನ್ನ, ಇಲ್ಲ ಅವ್ರ ಮನೆ ವಾಚ್ಮನ್ ಯೋಗ್ಯತೆನೆ ಅಷ್ಟು ಬಿಡಿ. ಅದಕ್ಕೆ ಆ ವಾಚ್ಮನ್ ಏನಂದ ಗೊತ್ತಾ? ಏನಂದ? ಎಲೆಕ್ಷನ್ ಮುಗಿಯೋವರೆಗೂ ಸಂಗಪ್ಪ ಇಲ್ಲೇ ಇರ್ತಾರೆ, ನಿಮ್ಮೆಲ್ಲರಿಗೂ ಸಹಾಯ ಮಾಡೋದಕ್ಕೆ ಅಂತ ಅವ್ರು ಇಲ್ಲಿ ಬಂದಿರೋದು ಅಂತಂದ. ಸೂಪರ್, ಒಳ್ಳೇದೇ ಆಯ್ತಲ್ಲ. ಸಂಗಪ್ಪನವ್ರು ನಮ್ಮ ಮನೆ ಪಕ್ಕನೇ ಇದ್ರೆ ನಮ್ ಪ್ರಾಬ್ಲಮ್ಸ್ ಎಲ್ಲ ಅವ್ರ ಹತ್ರ ಹೇಳ್ಕೋಬಹುದು. ವಾಟರ್ ಕನೆಕ್ಷನ್, ಎಲೆಕ್ಟ್ರಿಕ್ ಕನೆಕ್ಷನ್, ಪ್ಲಾನ್ ಸ್ಯಾಂಕ್ಷನ್ ಎಲ್ಲರೂ ಅವ್ರ ಹತ್ರನೇ ಮಾಡಿಸ್ಕೋಬಹುದು. ನಮ್ಮ ಯಜಮಾನ್ರು ಇದ್ದಿದ್ರೆ ಸರಿಯಾಗಿ ಹೇಳಿರೋರು. ಚಂಪಾ ಅವರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನೇಲ್ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ಅಂತ ಪುಣ್ಯಾತ್ಮನ ಕಟ್ಕೊಂಡು ತಲೆ ಕೆಟ್ಟೋರ್ ತರ ಆಡ್ತಾ ಇದಿರಲ್ಲ. ಚಂಪಾ ಜಾಜತ್ಗೆ ಒಂದ್ ನಿಮಿಷ ರೀ. ಭಾವ ಇದ್ದಿದ್ರೆ ಏನಂತ ಹೇಳಿರೋರು? ಬ್ಯಾಂಕು ಮನೆ ಪಕ್ಕಕ್ಕೆ ಬಂದ್ರೆ ದುಡ್ಡು ಸಿಗಲ್ಲ, ರಾಜಕಾರಣಿಗಳು ನಮ್ಮ ಮನೆ ರಸ್ತೆಗೆ ಬಂದ್ರೆ ರೇಷನ್ ಸಿಗಲ್ಲ ಅಂತ. ಅಂದ್ರೆ ಸಂಗಪ್ಪ ಅವರಿಂದ ನಮ್ಗೇನು ಹೆಲ್ಪ್ ಆಗಲ್ಲ ಅಂತಿದ್ಯಾ? ಸಹಾಯ ಅಲ್ಲ, ಅವರಿಂದ ತೊಂದರೆನೇ ಜಾಸ್ತಿ. ಕರೆಕ್ಟ್ ಆಗಿ ಹೇಳ್ದೆ ಚಂಪ. ಹಾಗಾದ್ರೂ ಮಾಡಿ ಆ ಸಂಗಪ್ಪನ್ನ ಇಲ್ಲಿಂದ ಎತ್ತಂಗಡಿ ಮಾಡಿಸ್ಬೇಕಲ್ಲ. ಮೊದ್ಲೇ ಅವರು ರಾಜಕೀಯದಲ್ಲಿರೋ ವ್ಯಕ್ತಿ, ಅವ್ರನ್ನ ಅಲ್ಲಾಡ್ಸೋದು ತುಂಬಾನೇ ಕಷ್ಟ. ಪಲ್ಲು, ನಿಮ್ ಯಜಮಾನಪ್ಪಂಗೆ ಸೂಪರ್ ಐಡಿಯಾ ಕೊಡ್ತಿದ್ದಂತೆ, ನಮಗೂ ಒಂದು ಐಡಿಯಾ ಕೊಡೆ. ಇಲ್ಲಾಂದ್ರೆ ನಮಗ್ ಬಿಟ್ಬಿಡು, ಆ ಸಂಗಪ್ಪನ ಎತ್ತಾಕೊಂಡೋಗಿ ಬೇರೆ ಏರಿಯಾಲಿ ಬಿಸಾಕ್ ಬಂದ್ಬಿಡ್ತೀವಿ. ಆಮೇಲೆ ಒಂದು ಐಡಿಯಾ ಕೊಡ್ತೀನಿ, ಆತರ ಮಾಡಿ ಎಲ್ಲ ಸರಿ ಹೋಗ್ಬಿಡುತ್ತೆ. ಕೇಳಕ್ ಆಗ್ತಿಲ್ಲ. ಚಂಪ, ಯಾರು ಇದು ಕೂಗುತ್ತಾ ಇರೋದು? ಏನ್ ಬೆಕ್ಕುಗಳ? ಬೆಕ್ಕುಗಳಲ್ಲ ಅತ್ತೆ, ನಾಯಿಗಳು. ಈ ರಾತ್ರಿ ತಿಳಿಸ್ಕೊಂಡೆ ನಾವ್ ಯಾಕೆ ನಿದ್ದೆ ಮಾಡೋದು? ಆ ಸಂಗಪ್ಪನಲ್ಲಿ ಒಂದಲ್ಲ ಎರಡಲ್ಲ 4 ನಾಯಿ ಇದೆ. ಅಳಿಯಂದಿರಿ, ನೀವ್ ಯಾಕೆ ತಿಳಿಸ್ಕೊತಾ ಇದ್ದೀರಾ? ಅಯ್ಯೋ, ನೀವ್ ಯಾಕೆ ಹೀಗೆ ತಿಳಿಸ್ಕೊತಾ ಇದ್ದೀರಾ ಅಂದ್ರೆ? ಅದು ಬಟ್ಟೆ ಕಟ್ಕೊಂಡಿದ್ದೀನಲ್ಲ, ನನ್ ಮತ್ ನಂಗೆ ಕೇಳ್ತಿಲ್ಲ. ಅಲ್ಲ ಅತ್ತೆ, ನಮ್ಗೆ ಇಷ್ಟೊಂದು ಕಷ್ಟ ಆಗ್ತದೆ, ಸಂಗಪ್ಪ ಹೇಗ್ ಮಲಗಿದ್ದಾರೆ ಅಂತ. ನಮ್ ಮನೆ ಮಗು ಅತ್ಲೆ ಜೋಗಳು ಸ್ಥಳ ಇರುತ್ತೆ, ಅದೇ ಪಕ್ಕದ ಮನೆ ಮಗು ಅತ್ಲೆ ಕಲ್ಕಷವಾಗಿರುತ್ತೆ ಅಂತ ಗಾದೆನೆ ಕೇಳಿಲ್ವೇನೆ? ರಂಗತ್ತೆ, ಆ ಸಂಗಪ್ಪ ನಾಯಿಗಳ ಜೊತೆ ಇದ್ದು ಅವನು ನಾಯಿ ಆಗ್ಬಿಟ್ಟಿದ್ದಾನೆ. ಮೈ ಗಾಡ್, ಇಟ್ಸ್ ವೆರಿ ಇರಿಟೇಟಿಂಗ್. ಹೇಗಾದ್ರೂ ಮಾಡಿ ಆ ನಾಯಿಗಳಿಗೆ ಬುದ್ಧಿ ಕಲಿಸ್ಲೇಬೇಕು. ಮತ್ತು ಡೂ ಒನ್ ಥಿಂಗ್, ಸ್ಟಿಕ್ ತಗೊಂಡು ಹೋಗಿ ನಾಯಿನ ಬೀಟ್ ಮಾಡ್ಬಾರ್ದು. ಸುಮ್ನೆ ಬೀಟ್ ಮಾಡ್ಬರ್ಕಾಗತ್ತಾ? ಏನಾಗಿದೆ ನನ್ಗೆ ಗೊತ್ತಿಲ್ಲ. ಟೇಕ್ ದಿಸ್ ಅಂಡ್ ಗೋ. ಅಯ್ಯೋ, ಜಾಜಿ ಅವರೇ, 4 ನಾಯಿ ಅಲ್ಲ, ಒಟ್ಟಿಗೆ 5 ನಾಯಿಗಳು ಬಡ್ಕಂತ ಇವೆ. ಇನ್ನೊಂದು ನಾಯಿ ಯಾವ್ದೋ? ಆ ಸಂಗಪ್ಪ. ಮೈ ಗಾಡ್, ಯಾಕೋ ಸ್ಟಾಪ್ ಮಾಡ್ಸಿಲ್ಲ? ಎಲೆಕ್ಷನ್ ಟೈಮು, ಅದಕ್ಕೆ ನಾಯಿ ಸಾಕೊಂಡಿದ್ದೀನಿ ಇಂದ. ಎಲೆಕ್ಷನ್ ಟೈಮಲ್ಲಿ ನಾಯಿನ ಯಾಕೆ ಸಾಕ್ಬೇಕಂತೆ? ಹೋದ್ಸಲ ಎಲೆಕ್ಷನ್ ಅಲ್ಲಿ ಕೊಟ್ಟ ಆಶ್ವಾಸನೆಗಳನ್ನ ಯಾವ್ದು ಈಡೇರಿಸಿಲ್ಲ. ಎಲ್ಲಿ ಜನ ರೊಚ್ಚಿಗೆದ್ದು ಕಲ್ಲೋಡು ಬಿಡ್ತಾರೋ ಅಂತ ಸೇಫ್ಟಿಗೆ ಸಾಕೊಂಡಿದ್ದೀನಿ ಅಂತ ಹೇಳ್ದ. ಸುಮ್ನೆ ಫಾಲ್ಸ್ ಅಶ್ಯೂರೆನ್ಸ್ ಯಾಕೆ ಕೊಡ್ಬೇಕು? ಜಾಜತ್ಗೆ ಜನ ಎಲೆಕ್ಷನ್ ಅಲ್ಲಿ ಗೆಲ್ಲೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ. ಇವಾಗ ನೀವು ನಿಮ್ಮ ಬೆಳೆನ ಬೇಯಿಸ್ಕೊಳ್ಳೋದಕ್ಕೆ ನಮ್ಮ ಬಾವನಿಗೆ ಸುಳ್ಳು ಆಶ್ವಾಸನೆಗಳು ಕೊಡಲ್ವಾ? ಇದು ಅದೇ ತರ. ಈಗ ಯಾರು ಏನು ಮಾಡೋದಿಕ್ಕಾಗಲ್ಲ, ಎಲ್ಲ ಕಿವಿ ತುಂಬಾ ಹಚ್ಚಿ ತುಂಬಿಕೊಂಡು ಕಣ್ ತುಂಬಾ ನಿದ್ದೆ ಮಾಡಿ. ನೋ 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 ನೋ, ಇದು ಒನ್ ಡೇ ಪ್ರಾಬ್ಲಮ್ ಅಲ್ಲ, ಇದಕ್ಕೆ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಹುಡುಕ್ಲೇಬೇಕು. ಲೇ ಬಿಟ್ಲ, ಆ ಸಂಗಪ್ಪನ 4 ನಾಯಿಗಳನ್ನ BBMP ಅವ್ರಿಗೆ ಹಿಡ್ಕೊಟ್ಬಿಟ್ರೆ ಹಾಗೆಲ್ಲ ಮಾಡಕ್ಕಾಗಲ್ಲ. ಮೊದ್ಲು ಆ ನಾಯಿಗಳನ್ನ ಓಡಿಸಿ, ಆಮೇಲೆ ಆ ಸಂಗಪ್ಪನ ಹೇಗೆ ಓಡಿಸ್ಬೇಕು ಅಂತ ನಾನ್ ಪ್ಲಾನ್ ಮಾಡ್ತೀನಿ. ಬಂದು ಸಂಗಪ್ಪನವರಿಗೆ ಜಯವಾಗ್ಲಿ, ಬಡವರ ನಾಯಕ ಸಂಗಪ್ಪನವರಿಗೆ ಜಯವಾಗ್ಲಿ. ಏನ್ ಸರ್, ಇಷ್ಟು ಜಯಕಾರಕ್ಕೆ ಮನೆಯವ್ರು ಯಾರು ಬಂದೇ ಇಲ್ಲ? ಯಾರಿಗೂ ಸರಿಯಾಗಿ ಕೇಳಿಸಿಲ್ಲ ಅನ್ಸುತ್ತೆ, ಇನ್ನೊಂದು ಜೋರ. ದೀನ ಬಂಧು ಸಂಗಪ್ಪನವರಿಗೆ ಜಯವಾಗ್ಲಿ, ಬಡವರ ನಾಯಕ ಸಂಗಪ್ಪನವರಿಗೆ ಜಯವಾಗ್ಲಿ. ಕೇಳಲಾಲೆ ನಿಲ್ಸಯ್ಯ ನಿನ್ ಜೈಕಾಲನ. ಅಲ್ಲ ಸಂಗಪ್ಪನವ್ರೆ, ಮನೆ ಒಳಗ್ ಬಂದು ಲಬೋ ಅಂತ ಜೈಕಾಲ ಹಾಕಿಸ್ಕೊತಾ ಇದ್ದಿಲ್ಲಲ್ಲ, ನಿಮ್ಮ ಜನ್ಮಕ್ ನಾಚಿಕೆ ಆಗಲ್ವಾ ಅಂತ ಕೇಳಕ್ ನನಗೆ ಬೇಜಾರಾಗ್ತಾ ಇದೆ. ಹೇಗಿದ್ದೀರಿ ರಂಗಮ್ಮನವರೇ? ಟೈಮಿಗೆ ಸರಿಯಾಗಿ ನೀರು ಬರ್ತಾ ಇದೆಯೋ? ಕಣ್ಣಲ್ಲ, ಇಲ್ಲ ನಲ್ಲಿಲಿ. ಟ್ಯಾಂಕ್ ತುಂಬಿದ್ಲೆ
ತಾನೇ ನಲ್ಲಿ ನೀರ್ ಬರೋದು. ಬಡವರ ನಾಯಕ ಸಂಗಪ್ಪನವರಿಗೆ ಇನ್ನೊಂದು ಸಲ ನೀನ್ ಜಯಕಾಲ ಹಾಕಿದ್ದೆ ಆಗಲೇ 2 ಬಿಡ್ತೀನಿ ನೋಡು. ಯಾಕೆ ತಾಯಿ ಸೊಳ್ಳೆ ಕೈಲಿ ಕಚ್ಚಿಸ್ಕೊಂಡಿರೋ ತರ ಹೀಗಾಡ್ತಾ ಇದ್ದೀರಾ? ಸೊಳ್ಳೆ ಕಾಟ ಕಡಿಮೆ ಇದೆ ತಾನೇ? ಮೋರಿನ ಸರಿಯಾಗಿ ಮುಚ್ಚಿದ್ರೆ ತಾನೇ ಸೊಳ್ಳೆ ಕಟ ಕಡಿಮೆ ಆಗೋದಕ್ಕೆ. ಮುಚ್ಚೋಣ ಬೇರೆ ಏನಾದ್ರು ಸಮಸ್ಯೆ ಇದೆಯಾ? ನಮ್ಗೆ ನೀವೇ ಒಂದು ದೊಡ್ಡ ಸಮಸ್ಯೆ. ಯಾಕೆ ತಾಯಿ ಹೀಗಂತೀರಾ? ಮತ್ತಿನ್ನೇನು ಸಂಗಪ್ಪನವಳೆ, ನೀವು ಬಂದು 5 ವರ್ಷ ಆಯ್ತು, ಇವತ್ತು ಬಂದು ಚೆನ್ನಾಗಿದ್ದಿಲ್ಲ ಗಮನವಳೆ. ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಪ್ರತಿದಿನ ಯಾರಾದ್ರೂ ಹೋಗ್ತಾರಾ? ನೀವು ಹೋಗ್ತೀರಾ? ಇಲ್ಲ, 3 ವರ್ಷಕ್ಕೋ 4 ವರ್ಷಕ್ಕೋ ಒಂದು ಸಲ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬಂತೀನಿ. ತಿರುಪತಿ ತಿಮ್ಮಪ್ಪ ನಿಮಗೆ ಹೇಗೆ ದೇವ್ರು, ಮತದಾರರು ನನಗೂ ಹಾಗೇ ದೇವ್ರು. ಮತದಾರರನ್ನ ದಿನ ನೋಡಕ್ಕೆ ಆಗುತ್ತೇನೋ? ಇಲ್ಲ, ಅದಕ್ಕೋಸ್ಕರ 4-5 ವರ್ಷಕ್ಕೊಂದ್ಸರಿ ಬರ್ತೀವಿ. ನಾಯಿ ಕಚ್ಬಿಡ್ತಮ್ಮ. ಸಂಗಪ್ಪ ನಾಯಿ. ಏ ಅಯೋಗ್ಯ, ನಾನು ಇಲ್ಲೇ ಇದ್ದೀನಿ, ಮರ್ಯಾದೆ ಕೊಟ್ಟು ಮಾತಾಡೋ. ಅಲ್ಲೋ, ಅವ್ರ ಮನೆ ಹತ್ರ ಹೋಗ್ತಾ ಇದ್ದಮ್ಮ, ಅವ್ರ ಮನೆ ನಾಯಿಗಳು ಕಚ್ಚಕ್ಕೆ ಅಂತ ಬಾಯಿ ಹಾಕಿದ್ವು, ಅಷ್ಟೊತ್ತಿಗೆ ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ವಿ. ಇಲ್ಲಿ ನೋಡಿ, ಇಲ್ಲಿ ಮಾರ್ಕೊಂಡು. ನೋಡಿ ಸಂಗಪ್ಪನವ್ರೆ, ನಿಮ್ ನಾಯಿ ಏನಾದ್ರೂ ನಮ್ಮ ಯಜಮಾನ್ರಿಗೆ ಕಚ್ಬಿಟ್ಟಿದ್ರೆ ಏನ್ ಗತಿ? ನೀನೇನು ಹೆದರ್ಬೇಕಾಗಿಲ್ಲಮ್ಮ. ಕೊಜ್ಜಿ ನಾಯಿ ಕೈಲಿ ಬೇಕಾದ್ರೆ ನೀವು ಕಚ್ಚಿಸ್ಕೋಬಹುದು. ನನ್ ಹೆಸರು ಹೇಳಿದ್ರೆ ಸಾಕು, ಎಲ್ಲಾ ಡಾಕ್ಟ್ರು ಫ್ರೀಯಾಗಿ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ನೋಡಿ ಸಂಗಪ್ಪನವ್ರೆ, ನೀವು ಪೊಲಿಟಿಷಿಯನ್, ನಿಮ್ನ ನೋಡೋದಕ್ಕೆ ಅಂತ ಜನ ನಿಮ್ ಮನೆಗೆ ಬರ್ತಾರೆ, ಮಾತಾಡ್ಸೋದಕ್ಕೆ ಅಂತ ಬರ್ತಾರೆ. ಅಂತದ್ರಲ್ಲಿ ನೀವು ನಾಯಿಗಳನ್ನ ಮನೇಲಿ ಸಾಕೊಂಡಿದ್ರೆ ಹೇಗೆ? ರಸ್ತೆಯಲ್ಲಿರೋ ನಾಯಿಗಳು ಸಾಲದು ಅಂತ ನೀವು ಬೇರೆ ಮನೆ ನಾಯಿಗಳನ್ನ ಸಾಕೊಂಡಿದ್ದೀರಾ. ಆ ನಾಯಿಗಳು ಬೇರೆ ಯಾರನ್ನಾದ್ರೂ ಕಚ್ಚೋದಕ್ಕಿಂತ ಮುಂಚೆ ಬೇರೆ ಕಡೆ ಶಿಫ್ಟ್ ಮಾಡಿ. ಕೇಳಿ ಅವು ಮೂಕ ಪ್ರಾಣಿಗಳು, ಅವಕ್ಕೇನು ಗೊತ್ತಾಗತ್ತಮ್ಮ? ಅವು ಬದುಕಬೇಕು ತಾನೇ. ಒಂದು ಹಿಡಿ ಅನ್ನನ ಕಾಗೆಗಳಿಗೆ ನಾಯಿಗಳಿಗೆ ಹಾಕೋದು ಮುಂಚಿಂದ ಬಂದಿರೋ ರೂಢಿ. ನಾನು ಅದನ್ನೇ ಪಾಲಿಸ್ಕೊಂಡ್ಬಂದಿದ್ದೀನಿ. ಹಾಗಂತ ನಿಮ್ಮ ನಾಯಿಗಳು ಜನರನ್ನ ಕಚ್ಚಿ ತೊಂದರೆ ಕೊಟ್ರೆ ಪರವಾಗಿಲ್ವಾ? ನನಗೆ ಯಾವತ್ತೂ ಕಚ್ಚಿಲ್ಲಮ್ಮ. ನನ್ಗೂ ಗೊತ್ತಿಲ್ಲ ಸರ್. ಸಾಕ್ದವ್ರಿಗೆ ಅದು ಕಚ್ಚಲ್ಲ, ಬೇರೆಯವ್ರನ್ನ ಬಿಡಲ್ಲ. ನೋಡಿ, ನಿಮ್ಮ ಮನೆ ಅಡ್ರೆಸ್ನ ನಮ್ಮ ನಾಯಿ ಕೊಟ್ಟಿರ್ತೀನಿ, ಹಾಗೆ ನಿಮ್ಮ ಫೋಟೋನು ತೋರಿಸಿರ್ತೀನಿ. ಅವುಗಳೆಲ್ಲ ಬಂದು ನಿಮ್ಮನ್ನ ಒಂದ್ಸಲಿ ಮೂಸ್ ನೋಡ್ಕೊಂಡು ಹೋಗಿರ್ತವೆ. ಅವು ಯಾವಾಗಾರು ಬಂದಾಗ ಒಂದು ಬಿಸ್ಕಿಟ್ ಹಾಕಿ ಬಾಲ್ ಅಲ್ಲಾಡಿಸ್ತಾ ಶೇಖೇನ್ ಕೊಟ್ಟು ಹೋಗ್ತವೆ. ನಾನು ಬೇರೆ ಅಲ್ಲ, ನಾಯಿ ಬೇರೆ ಅಲ್ಲ. ನಿಮ್ಮ ಓಟು ನನಗೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಜಾಜತ್ಗೆ ಆ ಸಂಗಪ್ಪ ನಾಯಿನ ಬಿಡಲ್ಲ, ನಮಗ್ ಜಾಗರಣೆ ತಪ್ಪಲ್ಲ. ನೀವ್ ಮಾಡಿ ಡ್ರಾಮಾ ಎಲ್ಲ ವೇಸ್ಟ್ ಆಗೋಯ್ತು. ನಾನು ಅವತ್ತ ಬರ್ಕೊಂಡೆ ಆ ನಾಯಿಗಳನ್ನ ಕದ್ದು ಎಲ್ಲರೂ ಮಾರ್ಬಿಡೋಣ ಅಂತ. ಯಾರು ನನ್ನ ಮಾತು ಕೇಳಲೇ ಇಲ್ಲ. ವೆರಿ ಗುಡ್. ಅದು ಇವತ್ ರಾತ್ರಿನ ಆ ನಾಯಿಗಳನ್ನ ಕದ್ದು ಗನ್ನಿ ಬ್ಯಾಗಲ್ಲಿ ತುಂಬಿ ಬೇರೆ ಏರಿಯಾಗ ಹೋಗಿ ಮಾರ್ಬಿಡ್ರು. ಅಯ್ಯೋ ರಾಮ, ರಾತ್ರಿ ಆದ್ರೆ ಸಾಕು ಈ ಸಂಗಪ್ಪನ ಮನೆ ನಾಯಿಗಳು ಬಡ್ಕೊಳ್ಳೋದಕ್ಕೆ ಶುರು ಮಾಡ್ತಾವಲ್ಲೇ. ಹೋಗಿದ್ ಕೆಲ್ಸ ಆಗಿಲ್ಲ ಅನ್ಸುತ್ತೆ. ಏನ್ ಕೆಲ್ಸ? ಪದ್ದು ಬಿಟ್ಲನ್ನ ಕಳ್ಸಿದೀನಿ. ಎಲ್ಲಿಗೆ? ಸಂಗಪ್ಪನ ಮನೆ ನಾಯಿಗಳನ್ನ ಕದಿಯೋದಕ್ಕೆ. ಯಾವತ್ತು ನಾಯಿಗಳ ಸಹವಾಸಕ್ಕೆ ಹೋಗಲ್ಲ ಕಣೋ. ನಾಯಿಗಳಿಂದ ತಪ್ಪಿಸ್ಕೊಂಡ್ ಬರೋಷ್ಟಲ್ಲಿ ಸಾಕಾಗೋಯ್ತು. ನಾಯಿಗಳನ್ನ ಕದಿಲಿಲ್ವನ್ರು? ನಾಯಿಗಳನ್ನ ಕದಿಯೋದು. ಒಂದ್ ಕಡೆ ಸಂಗಪ್ಪ, ಒಂದ್ ಕಡೆ ವಾಚ್ಮನ್, ಮಧ್ಯದಲ್ಲಿ ನಾಯಿಗಳು. 4 ಮೂಲೆ ಅಂತ ನಾಯಿಗಳು ಅಂಟಿಸ್ಕೊಂಡ್ ಬಂದ್ಬಿಟ್ವು. ಒಂದ್ ಕಡೆಯಿಂದ ವಾಚ್ಮನ್ ಬೇರೆ ಬಂದ್ಬಿಟ್ಟ. ಇನ್ನೇನ್ ಕಚ್ಚಕ್ಕೆ ಅಂತ ಬಂದ್ಬಿಟ್ಟು ತಪ್ಪಿಸ್ಕೊಂಡ್ ಓಡ್ ಬಂದ್ಬಿಟ್ವಿ. ಸದ್ಯಕ್ಕೆ ಹೋದೋರ್ ನೀವೇ ಅಂತ ಗೊತ್ತಾಗೋಯ್ತಪ್ಪ. ಅವ್ರಿಗೆ ಗೊತ್ತಾಗ್ಲಿಲ್ಲ, ನಾವೇ ಹೇಳ್ಬಿಟ್ವಿ. ಏನಂತ? ನಾವು ಗಂಡುಗಲಿ ವಂಶದವರು ನಾಯಕದಕ್ಕೆ ಅಂತ ಬಂದಿದ್ದೀವಿ. ಇವತ್ತಲ್ಲ ನಾಳೆ ನಮ್ಮ ಜಾಜ್ಯಕ್ಕೆ ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ತಾರೆ. ನಮ್ಮ ತಂಟೆಗೆ ಏನಾದ್ರು ಬಂದ್ರೆ ಚೆನ್ನಾಗಿರಲ್ಲ ಅಂತ ವಾರ್ನಿಂಗ್ ಕೊಟ್ಬಿಟ್ಟು ಬಂದ್ವಿ. ಸದ್ಯಕ್ಕೆ ಹೋದೋರ್ ಅಡ್ರೆಸ್ ಕೊಟ್ಟು ಬರ್ತಾರೇನ್ರು? ನಾಳೆ ಬೆಳಿಗ್ಗೆ ಆ ಸಂಗಪ್ಪ ಬಂದು ಅಟ್ಕಾಯಿಸ್ಕೊಂಡ್ರೆ ಏನೋ ಮಾಡ್ತೀರಾ? ಏನಪ್ಪ, ನೀವ್ ಏನು ಯೋಚನೆ ಮಾಡ್ಬಿಡಿ, ಅದಕ್ಕೊಂದು ಪ್ಲಾನ್ ಮಾಡಿದೀನಿ. ಏನಮ್ಮ ಪ್ಲಾನು? ನಾಳೆ ಗೊತ್ತಾಗ್ತೀರಿಪ್ಪ. ಅದನ್ನ ಸಂಗಪ್ಪ ನೋಡ್ತಾ ಇದ್ದಂಗೆ ಆಶ್ಚರ್ಯದಿಂದ ಸತ್ತೋಗ್ಬಿಡ್ತಾನೆ. ರಾಜಕಾರಣಿ ಸಂಗಪ್ಪನವರಿಗೆ ಜಯವಾಗ್ಲಿ. ರಾಜಕಾರಣಿ ಸಂಗಪ್ಪನವರಿಗೆ ಜಯವಾಗ್ಲಿ. ನಮಸ್ಕಾರ ರಾಜಕಾರಣಿ ಸಂಗಪ್ಪನವರಿಗೆ. ಕೂತ್ಕೊಳ್ಳಿ. ಯಾವುದೋ ಭೂ ಹಗರಣದಲ್ಲಿ ನೀವು ಸಿಕ್ಕಿ ಬಿದ್ದಿದ್ದನ್ನ ಟಿವಿ ತೋರಿಸ್ತಾ ಇದ್ರು. ನನಗಂತೂ ಅದನ್ನ ನೋಡಿ ತುಂಬಾ ಖುಷಿಯಾಗೋಯ್ತು. ಯಾವಾಗ ಹೋಗ್ತೀನಿ ಜೈಲಿಗೆ? ರಾಜಕಾರಣಿಗಳು ಜೈಲಿಗೆಲ್ಲಮ್ಮ ಹೋಗ್ತಾರೆ, ಕಾನೂನು ಮಾಡೋದೇ ಅವರು. ನಮ್ಮ ಸುದ್ದಿಗೆ ಏನಾದ್ರು ಬಂದ್ರೆ ಬಾಲ ಕತ್ತರಿಸ್ಬಿಡ್ತೀನಿ. ರಾಜಕಾರಣಿ ಸಂಗಪ್ಪನವರಿಗೆ ಸಿಕ್ಕಾಪಟ್ಟೆ ಧೈರ್ಯ. ಅದಿರೋದಕ್ಕೆ ಅಲ್ವೇನಮ್ಮ ಗಲ್ಲಿಲಿ ಕೂತ್ಕೊಂಡು ಡೆಲ್ಲಿನ ಗಡ 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 ಅಂತ ಅಲ್ಲಾಡಿಸ್ತಾ ಇರೋದು. ಅಲ್ಲ ಸಂಗಪ್ಪನವರೇ, ಕೇಳಿ ನಾವು ಪಾಳೆಗಾಲರ ವಂಶದವರು. ನಾವು ನಿದ್ದೆ ಮಾಡ್ಬೇಕೋ ಬೇಡವೋ? ಇಡೀ ರಾತ್ರಿ ನಿಮ್ಮ ನಾಯಿಗಳು ಅಂತ ಕೂಗಾಡ್ತಾ
ಮಾಡ್ತಾ ಇದ್ರೆ ನಾವು ನಿದ್ದೆ ಮಾಡೋದು ಹೇಗೆ? ಅದಕ್ಕೆ ನಮ್ಮ ಹುಡುಗರು ಆ ನಾಯಿಗಳನ್ನ ಊರಾಚೆ ಬಿಡ್ಬೇಕು ಅಂತ ನಿಮ್ಮ ಮನೆಗೆ ಬಂದಿತ್ತು ನಿಜ. ಆದ್ರೆ ಇದು ಕಳ್ತನ ಆಗುತ್ತೆ. ಈಗ ಅವ್ರ ಕತೆ ಏನಾಗಿದೆ ಗೊತ್ತಾ? ನಮ್ಮನೆ ಹುಡುಗರು ನಿಮ್ಮನೆ ನಾಯಿಗಳ ಹತ್ರ ಬಂದಾಗ ಎಗರಿ ಕಚ್ಚಕ್ ಹೋಗಿವೆ. ಈಗ ಅವ್ರ ಸ್ಥಿತಿ ಏನಾಗಿದೆ ಅಂತ ನೀವೇ ನೋಡಿ. ನಾಯಿಗಳ ತರ ಆಡ್ತಾ ಇದಾರೆ. ಏನಾಗಿದೆ ಇವ್ರಿಗೆ? ನಿಮ್ ನಾಯಿಗಳಿಂದಾನೇ ಅವ್ರು ಹೀಗಾಗಿರೋದು. ಅಲ್ಲ, ಕಾಯಿಲೆ ಬಂದಿರೋ ನಾಯಿಗಳನ್ನ ಇಟ್ಕೊಂಡಿದ್ರಲ್ಲ, ಸರಿನಾ? ನಮ್ಮ ನಾಯಿಗಳಿಗೆ ಕಾಯಿಲೆ ಇದೆಯಾ? ಸಾಧ್ಯನೇ ಇಲ್ಲ. ಎಂತ ಜಾತಿ ನಾಯಿ ಅದು? ಡಾಕ್ಟ್ರೇ ಹೇಳಿದ್ದಾರೆ ನಿಮ್ ನಾಯಿಗಳಿಗೆ H1B1 ಕಾಯಿಲೆ ಇದೆ ಅಂತ. H1N1 ಮನುಷ್ಯರಿಗೆ ಬರುವಂತ ಕಾಯಿಲೆ. H1B1 ನಾಯಿಗಳು ಬೊಗಳೋದ್ರಿಂದ ಬರುವಂತ ಕಾಯಿಲೆ. ನಿಮ್ಮನೆ ನಾಯಿಗಳು ಉಸಿರು ಸೋಕಿರೋದ್ರಿಂದಾನೆ ಅವ್ರಿಬ್ರು ನಾಯಿಗಳ ತರ ಆಡ್ತಾರೆ. ಅವ್ರು ಯಾಕೆ ನಮ್ಮನೆ ಹತ್ರ ಬರ್ಬೇಕಾಯ್ತು? ಅದಕ್ಕೆ ಕಾಯಿಲೆ ಬಂದಿದೆ ಇರ್ಬಹುದು. H1B1 ಕಾಯಿಲೆ ಇರೋ ನಾಯಿಗಳನ್ನ ಇಟ್ಕೊಂಡಿದ್ದೀರಲ್ಲ, ಇಡೀ ಏರಿಯಾದಲ್ಲಿರೋ ಜನಗಳಿಗೆಲ್ಲ ತೊಂದರೆ ಆಗಲ್ವೇನ್ರಿ? ಇಷ್ಟಕ್ಕೂ ನಿಮ್ ಮನೆಗೆ ಯಾರೇ ಬರ್ತಾರೆ? ವೋಟ್ ಹಾಕೋರು ಬರ್ತಾರೆ, ಜನರ ಪ್ರತಿನಿಧಿಗಳು ಬರ್ತಾರೆ, ಮತದಾರರು ಬರ್ತಾರೆ, ನಿಮ್ ಶಿಷ್ಯಂದ್ರು ಬರ್ತಾರೆ, ಅವ್ರಿಗೆಲ್ಲ ತೊಂದರೆ ಆಗಲ್ವೇನ್ರಿ? ಆಯ್ತು ಬಿಡಮ್ಮ, ನಮ್ಮ ನಾಯಿ ಗುಣ ನನಗ್ ಗೊತ್ತಿಲ್ವಾ? 3 ದಿವಸದಲ್ಲಿ ವಾಸಿ ಆಗುತ್ತೆ. ಅವ್ರಿಗೇನಾದ್ರು ವಾಸಿ ಆಗ್ಲಿಲ್ಲ ಅಂದ್ರೆ ಇದನ್ನೇ ದೊಡ್ಡ ಇಶ್ಯೂ ಮಾಡ್ಬಿಡ್ತೀನಿ. ಆಯ್ತು ನೋಡೋಣ, ನಡಿಯೋ. ಒಂದ್ ನಿಮಿಷ ಇರ್ರಿ. ಪದವಟ್ಲ ಸಂಗಪ್ಪನವ್ರು ಹೊಡ್ತಾ ಇದಾರೆ, ವಿಶ್ ಮಾಡಿಪ್ಪ. ವೆರಿ ಗುಡ್ ದಂಡಪಿಂಡಿಗಳ. ಇವತ್ತು ನಾನು ನಿಮ್ಮಿಬ್ರನ್ನು ಮೆಚ್ಚಿದೆ. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ರೆ ಆ ಸಂಗಪ್ಪನ್ನ, ಅವನ ಆಫೀಸ್ನ, ಅವನ ನಾಯಿಗಳನ್ನ ಎತ್ತಂಗಡಿ ಮಾಡಿಸ್ಬಿಡೋಣ. ಸ್ವಲ್ಪ ಕಮ್ ಜಾಸ್ತಿ ಮನ ಪಡ ಸೋಮರಿಗೆ ಎಂಡ ಕಾಯಿಸ್ಬೇಕಿರ್ರೇ. ನೀರಿಲ್ಲಲ್ಲ. ಬನ್ನಿ ಬನ್ನಿ ಬನ್ನಿ, ನಮ್ಮ ಮನೆಗೆ ಬರ್ದೆ ತುಂಬಾ ದಿವಸ ಆಗೋಗಿತ್ತು. ನಿಮ್ ಮನೇಲಿ ಯಾರು ಕಿತ್ತೋಗಿರೋ ಕಾಯಿಲೆ ಇದೆ ಅಂತ ನಮ್ಗೆ ಕಂಪ್ಲೇಂಟ್ ಬಂತಲ್ಲ, ಅದಕ್ಕೆ ಬಂದ್ವಮ್ಮ. ನಮ್ಮ ಮನೆಗೂ ಯಾರು ಕಿತ್ತೋಗಿರೋರು ಬರ್ತಾರೆ ಅಂತ ಹೇಳಿದ್ರು, ಅದ್ ನೀವೇನಾ? ನಾಲ್ಗೆ ಮೇಲೆ ಇಡ್ತಾ ಇರ್ಲಿ, ನಾನ್ ಯಾರು ಇನ್ಸ್ಪೆಕ್ಟರ್ ಶಿಶುಪಾಲ್ IPS. ಹಾಗಂತ ನೀವು ಆ ಪದ ಬಳಸ್ಬೋದಾ? ಸಾರ್, ಈ ಮನೆಯಲ್ಲಿರೋರೆಲ್ಲ ನಿಮ್ಗೆ ಉಲ್ಟಾ ಹೊಡೆದಿದ್ರು. ಇದೊಂದು ಬಾಕಿ ಇತ್ತು, ಇದು ಹೊಡೆದು ಬಿಡ್ತು. ಈ ಪಾಯಿಂಟ್ ಇಲ್ಲಿ ಬೇಕಾ? ಪಂಚ್ ಆಗ್ಲಿ ಅಂತ ಹೇಳಿದೆ ಸರ್. ನಾನು ಒಂದ್ ಪಂಚ್ ಕೊಡ್ಲಾ? ಅದು ನೋಡಿ ಸರ್, ಅವರಿಬ್ರು ನಾಯಿಗಳ ತರ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಈ ಮನೇಲಿ ಇದೊಂದು ಬಾಕಿ ಇತ್ತು ಕಣ. ಅವ್ರ ನಾಯಿ ಆಟ ಆಡ್ತಾ ಇಲ್ಲ, ನಾಯಿ ಉಸಿರು ಸೋಕಿರೋದ್ರಿಂದ ಅವ್ರಿಗೆ ಆ ಕಾಯಿಲೆ ಹರಡ್ಬಿಟ್ಟಿದೆ. ಹೌದಾ? ನಡಿ ನೋಡೋಣ. ಬಾಯಿಗೆ ಹಾಕ್ಬಿಟ್ಟಿದ್ರೆ ಏನ್ ಸರ್ ಗತಿ? ಒಕ್ಳು ಸುತ್ತ 14 ಇಂಜೆಕ್ಷನ್ ತಗೋಬೇಕಾಗಿತ್ತು. ಯಾವಾಗಿಂದ ಹೀಗಾಡ್ತಾ ಇದ್ರಮ್ಮ? ಅವ್ರ ಕತೆ ಏನು ಅಂತ ಹೇಳಿ. ರಾಜಕಾರಣಿ ಸಂಗಪ್ಪನವ್ರ ಮನೆಯಲ್ಲಿ ರೋಗ ಬಂದಿರೋ 4 ನಾಯಿಗಳಿದೆ. ಇವ್ರ ಅದನ್ನ ಮುಟ್ಟಕ್ಕೆ ಅಂತ ಹೋದ್ರ, ಅದು ಕಚ್ಚಕ್ಕೆ ಅಂತ ಬಂತ. ಒಂದು ಸಲ ಉಸಿರು ಬಿಡ್ತು ನೋಡಿ, ಅದ್ರ ಕಾಯಿಲೆ ಇವರಿಗೆ ಅತ್ಕಾಯಿಸ್ಕೊಂಡ್ಬಿಡ್ತು. ಅಯ್ಯೋ ಸಾರ್, ಈ ಕಾಯಿಲೆ ಒಂಥರ ವಿಚಿತ್ರವಾಗಿದೆ ಅಲ್ವಾ? ಡಾಕ್ಟರ್ ತೋರ್ಸಕ್ಕಿಲ್ವೇನಮ್ಮ? ಅಯ್ಯೋ, 3-in-1 ಡಾಕ್ಟರ್ಗೆ ತೋರ್ಸಿದ್ವಿ. ಅದೇನೋ H1N1 ಅಂತ ಕಾಯಿಲೆ ಇದೆಯಲ್ಲ, ಅದೇ ತರನೇ ಇದು H1B1 ಕಾಯಿಲೆ ಅಂತೆ. ಅಲ್ಲಮ್ಮ, ಈ ರೋಗ ಬಂದಿರೋ ಪ್ರಾಣಿಗಳನ್ನ ಇಟ್ಕೊಂಡು ನೀನ್ ಒಬ್ಳೇ ಇದೆ ಮನೇಲಿ? ಅಯ್ಯೋ, ಮನೇಲಿ ಎಲ್ರು ಇದ್ದಾರೆ. ಈ ನಾಯಿಗಳಿಗೆ ಹೆದರ್ಕೊಂಡು ರೂಮಲ್ಲಿ ಸೇರ್ಕೊಂಡು ಬಾಗ್ಲಾಕೊಂಡ್ಬಿಟ್ಟಿದ್ದಾರೆ. ಯಾಕೆ? ಈ ನಾಯಿಗಳೇನಾದ್ರೂ ಒಂದ್ಸತಿ ಉಸಿರು ಬಿಟ್ವೋ ಆ ರೋಗ ಎಲ್ರಿಗೂ ಹರಡ್ ಬಿಡುತ್ತೆ. ಸಾರ್, ಹೆಚ್ಚಿಗೆ ಹೊತ್ತು ಇಲ್ಲಿರೋದು ಬೇಡ ಸರ್. ಶವಾಗಾರದಲ್ಲಿ ಬೇಕಾದ್ರೂ ಇರ್ಬೋದು, ಇಲ್ಲಿ ಇರೋದಕ್ಕಾಗೋದಿಲ್ಲ. ಬಿಡಮ್ಮ, ನಿಮ್ ಜಾಜಿ ಹತ್ಕೆ ಬಂದ್ರೆ ಸ್ಟೇಷನ್ ಬರ ಕೇಳು. ಆಯ್ತು ಅಂಕಲ್, ಜಾಜಿಯತ್ಗೆ ಜೊತೆಗೆ ರೋಗ ಬಂದಿರೋ ಆ 2 ನಾಯಿಗಳನ್ನು ಎಳ್ಕೊಂಡ್ ಬರ್ತೀನಿ. ಅಯ್ಯೋ, ಅದನ್ನ ಹೇಳ್ಕೊಂಡ್ ಬರ್ಬೇಡಮ್ಮ, ಇಲ್ಲೇ ಇರ್ಲಿ. ಜಾಜಿ ಹತ್ಕೆ ಮಾತ್ರ ಕಳ್ಸು. ಅಲ್ಲ ಅಂಕಲ್, ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಖುದ್ದಾಗಿ ಎನ್ಕ್ವೈರಿ ಮಾಡ್ಬೇಕೋ ಬೇಡ್ವೋ? ಅಯ್ಯೋ, ಇಷ್ಟೊತ್ತು ಎನ್ಕ್ವೈರಿ ನಡೀತಲ್ಲಮ್ಮ ಇಲ್ಲಿ. ಸರ್, ಬರೀ ಕತ್ತೆ ಹೊಡ್ಕೊಂಡು ಇಲ್ಲೇ ನಿಂತಿರ್ತೀರೋ, ಸ್ಟೇಷನ್ಗೆ ಬರ್ತೀರಾ? ನಾನು ಒಂಟೆ. ನಾನು ಬಂದೆ ತಗೋ. ಅಯ್ಯೋ, ನಮಸ್ಕಾರ, ನಾನು ನಾಯಿ ಡಾಕ್ಟರ್ ನಂಜೇಶ್ ಅಂತ. ನಾಯಿ ಕಚ್ಚಿರೋದು ನಿಮ್ಮಿಬ್ರಿಗೆನಾ? ಅಲ್ಲ, ನಮ್ಮ ಮನೆ ಹುಡುಗರಿಗೆ. ಅವ್ರಿಗೆ ಕಷ್ಟ ಅಲ್ಲ, ಅವ್ರ್ಯಾಕೆ ನಾಯಿ ತಂಟೆಗೆ ಹೋದ್ರು? ಆ ರಾಜಕಾರಣಿ ಸಂಗಪ್ಪ ಅವ್ರ ಮನೆಗೆ ವಿದೇಶಿ ನಾಯಿಗಳನ್ನ ತರಿಸಿದ್ದಾರೆ. ಆ ವಿದೇಶಿ ನಾಯಿಗಳಲ್ಲೇ ಇವರಿಬ್ಬರಿಗೂ ಡಿಸೀಸ್ ಬಂದಿದೆ. ಯು ಡೋಂಟ್ ವರಿ, ನಾನು ನಾಯಿ ಡಾಕ್ಟರ್ ನಂಜೇಶ್ ಬಂದಿದ್ದೀನಿ. ಎಂಥ ನಂಜೆ ಇರ್ಲಿ, ಎಲ್ಲ ತೆಗೆದಾಕ್ಬಿಡ್ತೀನಿ. ಮನುಷ್ಯಕ್ಕೆ ಹಾವು ಕಚ್ಚಿದಾಗ ಬಾಯಿಂದ ವಿಷ ತೆಗೆದ ಕಚ್ಚಿರೋದು ನಾಯಿ, ನಾನೇ ಹಾಕಿರ್ಲಿ. ಎಲ್ಲಿ ಪೇಷಂಟ್ಸು? ಅಲ್ಲಿದ್ದಾರೆ. ಡಾಕ್ಟ್ರೆ, ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಬೆಳಗ್ಗೆ ಆದ್ರೆ ಸಾಕು, ನಮ್ ಜಾಜಿ ಅದ್ಕೆ ಹತ್ರ 200 ರೂಪಾಯಿ ತಗೊಂಡು ಮಸಾಲೆ ದೋಸೆ ತಿನ್ನೋದಕ್ಕೆ ಅಂತ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ರು.
ಈಗ ನೋಡಿ ಚೈನ್ ಹಾಕಿ ಕಟ್ಟಾಕೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನೀನೇನು ಗಾಬರಿ ಆಗ್ಬಿಡಮ್ಮ, ನಾನ್ ಬಂದಿದ್ದೀನಲ್ಲ, ಇವ್ರ ಮೈಯಲ್ಲಿ ಎಂತ ನಂಜೆ ಇರ್ಲಿ ಎಲ್ಲ ತೆಗೆದಾಕ್ಬಿಡ್ತೀನಿ. ಎರಡು ಒಂದೇ ಕನ್ಫರ್ಮ್. ಈ ಕಾಯಿಲೆಗೆ ನಾವು ರಾಗಾಬೀಸ್ ಅಂತೀವಿ. ಇದು ಸೌತ್ ಆಫ್ರಿಕಾದಲ್ಲಿ ಕೆಲವು ನಾಯಿಗಳಿಗೆ ಬಂದಿದ್ದು. ಈಗ ಇನ್ನು ಶುರು ಆಗ್ತದೆ. ಡಾಕ್ಟ್ರೆ, ಇವನು ಪದ್ದು ಅಂತ, ಇವನಿಗೆ ಮದ್ವೆ ಹಾಳಾಗೋಗ್ಲಿ, ಮುಂಜೆ ಕೂಡ ಆಗಿಲ್ಲ. ಇವ್ರು ನಮ್ಮ ಯಜಮಾನ್ರು, ಈ ಮನೆ ಅಳಿಯ. ಇವ್ ಈ ಸ್ಥಿತಿಲಿ ಇದ್ರೆ ನಾನು ಇವ್ರ ಜೊತೆ ಹೇಗ್ ಸಂಸಾರ ಮಾಡ್ಲಿ? ಡಾಕ್ಟ್ರೆ, ಇವ್ರಿಬ್ರನ್ನ ಹೇಗಾದ್ರೂ ಮಾಡಿ ವಾಸಿ ಮಾಡಿ. ನೀನೇನು ಯೋಚನೆ ಮಾಡ್ಬೇಡಮ್ಮ, ಸ್ವಲ್ಪ ದುಡ್ಡು ಜಾಸ್ತಿ ಖರ್ಚಾಗತ್ತಷ್ಟೇ. ನೀವು ಅಂದ್ರೆ ತಕ್ಷಣ ಟ್ರೀಟ್ಮೆಂಟ್ ಶುರು ಮಾಡ್ತೀನಿ. ಡಾಕ್ಟ್ರೆ, ಮನಿ ಎಷ್ಟೇ ಖರ್ಚಾಗ್ಲಿ ಆ ಮನಿನ ನಾನ್ ಕೊಡ್ತೀನಿ. ಒಟ್ನಲ್ಲಿ ಇವರಿಬ್ರು ಮೊದ್ಲಿನ ತರ ಆಗ್ಬೇಕು. ಡಾಕ್ಟ್ರೆ, ನನ್ ಪಾಲಿನ ಆಸ್ತಿನೂ ಮಾಡ್ತೀನಿ, ನಮ್ಮ ಅಣ್ಣನ ಪಾಲಿನ ಆಸ್ತಿನೂ ಮಾಡ್ತೀನಿ. ಸಾಲಿಲ್ಲ ಅಂದ್ರೆ ಈ ಮನೆನೇ ಮಾರ್ಬಿಡ್ತೀನಿ. ಒಟ್ನಲ್ಲಿ ನನಗೆ ಇವರಿಬ್ರು ಕಾಯಿಲೆ ವಾಸಿ ಆಗ್ಬೇಕಷ್ಟೇ. ಇಲ್ಲ ಅಂದ್ರೆ ಇವರಿಬ್ರನ್ನ ಕಾರ್ಪೊರೇಷನ್ ಅವ್ರಿಗೆ ಹಿಡ್ಕೊಟ್ಬಿಡ್ತೀನಿ. ನಾಯಿಗಳಿಗೆ ಚೈನ್ ಹಾಕೋದು ನೋಡಿದೀವಿ, ನೀವು ಮನುಷ್ಯರಿಗೆ ಚೈನ್ ಹಾಕ್ಬಿಟ್ಟಿದ್ದೀರಲ್ಲ. ಏನಾಗಿದೆ ಇವ್ರಿಗೆ? ರಾಜಕಾರಣಿ ಸಂಘಪ್ನವ್ರು ಇದಾರಲ್ಲ, ಅವರು MLA ಎಲೆಕ್ಷನ್ ನಿಂತಿದ್ದಾರೆ. ಅವ್ರ ಮನೇಲಿ 4 ನಾಯಿಗಳಿದೆಯಲ್ಲ, ಆ ನಾಯಿಗಳಿಂದಾನೇ ಇವ್ರಿಗೆ ಈ ರೋಗ ಬಂದಿರೋದು. ಹೌದಾ? ನಾನು ಬೆಳಗ್ಗೆ ಕೂಡ ಅವ್ರ ಮನೆ ಹತ್ರ ಹೋಗಿದ್ದೆ. ಅವ್ರ ಮನೇಲಿ 4 ನಾಯಿಗಳಿವೆ. ಸರಿ ಬಿಡಿ, ಹಾಗಿದ್ರೆ ಆ ರೋಗ ನಿಮ್ಗೂ ಬಂದೇ ಬರುತ್ತೆ. ಕಾಯಿಲೆ ಬಂದಿರೋ ನಾಯಿಗಳನ್ನ ಈಚೆ ಕರ್ಕೊಂಡ್ ಬಂದ್ರಿ, ಒಳಗಡೆ ಕರ್ಕೊಂಡು ಹೋಗ್ರಿ. ನಾಯಿಗಳೆಲ್ಲ ಮನುಷ್ಯರು. ಈ ರೋಗ ವಾಸಿ ಆಗ್ಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಹೇಳಿ ಕೇಳಿ ನಾವು ಬಡವರು, ಪಬ್ಲಿಕ್ ನವ್ರು ಸಹಾಯ ಮಾಡ್ಲಿ ಅಂತ ಇಲ್ಲಿ ಕಾಯ್ತಾ ಇದೀವಿ. ಟಿವಿ ಚಾನಲ್ ಬಂದ್ಬಿಡ್ತಾರೆ, ಅವ್ರು ಬಂದ್ ಶೂಟ್ ಮಾಡಿದ್ಮೇಲೆ ನಮ್ಗೆ ಅನುಕೂಲ ಆಗುತ್ತೆ. ಪ್ರಿಯ ವೀಕ್ಷಕರೇ, ಇವತ್ತು ನಾವು ನಿಮ್ಗೊಂದು ಬೊಂಬಾಟ್ ಆಗಿರೋ ನಾಯಿ ಎಪಿಸೋಡ್ ನ ತೋರಿಸ್ತಾ ಇದೀವಿ. ನಾಯಿ ತರ ಆಡೋದು ಮಾಮೂಲಿ, ಆದ್ರೆ ಮನುಷ್ಯರು ನಾಯಿ ತರ ಆಡೋದು ತುಂಬಾನೇ ಅಪರೂಪ. ಕಳೆದ ತಿಂಗಳು ನಾವು ನಿಮ್ಗೆ ಒಬ್ಬ ಮನುಷ್ಯ ಕೋತಿ ತರ ಆಡೋದನ್ನ ತೋರಿಸಿದ್ವಿ, ಅದು ಕೋತಿ ರೋಗ. ಇಲ್ಲಿ ಮನುಷ್ಯರು ನಾಯಿ ತರ ಆಡ್ತಾ ಇದಾರೆ ಅಂದ್ಮೇಲೆ ಇದು ನಾಯಿ ರೋಗನೇ ಇರ್ಬೋದು. ಇಲ್ಲಿ ಒಂದಲ್ಲ 2 ನಾಯಿಗಳಿವೆ. ಒಂದು ದಪ್ಪಗಿರೋ ನಾಯಿ, ಇನ್ನೊಂದು ಸಣ್ಣಗಿರೋ ನಾಯಿ. ದಪ್ಪಗಿರೋ ನಾಯಿ ತುಂಬಾ ತಿನ್ಬಿಟ್ಟು ಸೋಮಾರಿ ಆಗ್ಬಿಡಿದೆ. ಸಣ್ಣಗಿರೋ ನಾಯಿ ತುಂಬಾನೇ ಚುರುಕಾಗಿದೆ. ನೀವು ಕರೆಕ್ಟ್ ಟೈಮಿಗೆ ಬಂದ್ರಿ. ನನ್ಗೊಳ್ಳೆ ಆನೆ ಬಲ ಬಂದಂಗಾಯ್ತು. ನಮ್ಗಾಗಿರೋ ಕಷ್ಟಕ್ಕೆ ನೀವೇ ಸಹಾಯ ಮಾಡ್ಬೇಕು. ಈಗ ನಮ್ಗೆ ಈ ಕಾಯಿಲೆ ವಿವರನ ತಿಳಿಸ್ಕೊಡ್ತೀರಾ? ಅದನ್ನ ತಿಳಿಸೋದಕ್ಕೆ ಅಂತಾನೆ ನಾಯಿ ಡಾಕ್ಟರ್ ಇದ್ದಾರೆ. ಡಾಕ್ಟರ್ ನಂಜೇಶ್ವರೇ, ಸ್ವಲ್ಪ ಬನ್ನಿ. ನೋಡಿ, ನಾನು ನಾಯಿ ಡಾಕ್ಟರ್ ನಂಜೇಶ್ ಅಂತ. ಒಬ್ಬ ಮನುಷ್ಯನ ಎಂಜಿಲು ಮತ್ತೊಬ್ಬ ಮನುಷ್ಯನಿಗೆ ವಿಷವಾಗುತ್ತೆ. ನಾಯಿ ಕಚ್ಚಿದ್ರು ಒಂದೇ, ಮನುಷ್ಯ ಕಚ್ಚಿದ್ರು ಒಂದೇ. ನಾವು ಇಂಜೆಕ್ಷನ್ ತಗೊಳ್ಳೇಬೇಕಾಗತ್ತೆ. ಈ ವಿಚಿತ್ರವಾದ ಕಾಯಿಲೆ ಏನಪ್ಪಾ ಅಂದ್ರೆ, ಇವ್ರು ಕಚ್ಚೋದೇ ಬೇಡ, ಉಸಿರು ಬಿಟ್ರೆ ಸಾಕು ಕಾಯಿಲೆ ಹರಡುತ್ತೆ. ಉದಾಹರಣೆಗೆ ಈ H1N1 ಇಲ್ವಾ, ಆ ತರ ಇದು H1B1 ಟೈಪು. ನಾವಿದಕ್ಕೆ ರಾಗಾಬೀಸ್ ಅಂತ ಕರೀತೇವೆ. ನಾವು ರೇಬಿಸ್ ಅನ್ನೋ ಕಾಯಿಲೆ ಕೇಳಿದೀವಿ, ಅದು ಹುಚ್ಚನಾಯಿ ಕಡಿದ್ರೆ ಬರುವಂತದ್ದು. ಅದಕ್ಕೂ ಈ ರಾಗಾಬೀಸ್ಗೂ ಏನ್ ವ್ಯತ್ಯಾಸ? ಬೀಸ್ ಅಂದ್ರೇನು? 20 ಅಂದ್ರೆ ರೇಬೀಸ್ ಕಾಯಿಲೆಯ 20 ಪಟ್ಟು ಜಾಸ್ತಿ ಶಕ್ತಿ ಈ ರಾಗಾಬೀಸ್ ಕಾಯಿಲೆಗಿರುತ್ತೆ. ಈ ರೇಬೀಸ್ ಕಾಯಿಲೆ ಕಚ್ಚಿದ್ರೆ ಮಾತ್ರ ಬರುವಂತಹದ್ದು, ಆದ್ರೆ ಈ ರಾಗಾಬೀಸ್ ಉಸಿರಾಟದಿಂದಲೇ ಹರಡುತ್ತೆ. ಈ ನಾಯಿಗಳು ಬೊಗಳಿದಾಗ ಅವುಗಳ ಬಾಯಿಂದ ವೈರಸ್ ಆಚೆ ಕಡೆ ಬರುತ್ತೆ. 15 ಅಡಿ ಒಳಗಡೆ ಯಾರ ಇರ್ತಾರೋ ಅವ್ರಿಗೆಲ್ಲ ಈ ಕಾಯಿಲೆ ಹರಡುತ್ತೆ. ಸರ್, ಈ ರೋಗ ಭಾರತಕ್ಕೆ ಬರೋದಕ್ಕೆ ಏನ್ ಕಾರಣ? ಅದನ್ನ ನಾನ್ ಹೇಳ್ತೀನಿ. ರಾಜಕಾರಣಿ ಸಂಗಪ್ಪ ಅವರು ನಮ್ಮ ರೋಡಲ್ಲಿ ಹೊಸದಾಗಿ ಆಫೀಸ್ ನ ಓಪನ್ ಮಾಡಿದ್ದಾರೆ. ವಿದೇಶಿ ನಾಯಿಗಳನ್ನ ತರಿಸಿದ್ದಾರೆ. ಅದು ಸ್ವದೇಶಿನೋ ವಿದೇಶಿನೋ ನನಗ್ ಬೇಕಾಗಿಲ್ಲ. ಒಟ್ನಲ್ಲಿ ಆ ವಿದೇಶಿ ನಾಯಿಗಳಿಗೆ ವಿದೇಶಿ ರೋಗ ಇದೆ. ಆ ರೋಗದಿಂದನೇ ಇವರಿಬ್ರಿಗೂ ಈ ರೋಗ ಬಂದಿರೋದು. ಹಾಗಾಗಿ ಸಂಗಪ್ಪನವರು ಈ ಕೂಡಲೇ ಅವ್ರ ಆಫೀಸ್ ನ ಶಿಫ್ಟ್ ಮಾಡ್ಬೇಕು, ಆ ನಾಯಿಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕು. ಇಲ್ಲ ಅಂದ್ರೆ ಆ ರೋಗ ಇದೇ ರೀತಿ ಎಲ್ರಿಗೂ ಹರಡುತ್ತೆ. ಥ್ಯಾಂಕ್ ಯು ಮೇಡಮ್, ನಮ್ ಪ್ರಶ್ನೆಗೆ ಉತ್ತರ ಸಿಕ್ತು. ನನ್ನ ಹೆಸರು ಜಾಜಿ ಚಂಬಲ್ದಿನಿ ಅಂತ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಈ ರೀತಿ H1B1 ರೋಗ ಬಂದಿರೋರ್ಗೆ ನಾನು ಪರ್ಸನಲ್ ಹೋಗಿ ಮೀಟ್ ಮಾಡ್ತಾ ಇದ್ದೀನಿ. ಅಲ್ಲ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದು ಅಂತ ಸ್ಕೀಮ್ಗಳನ್ನ ಯೋಚನೆ ಮಾಡ್ತಾ ಇದ್ದೀನಿ. ಮುಂದೆ ನೀವು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಮಾಡೋದೇನಿದೆ, ಸಂಗಪ್ಪರ ಆಫೀಸ್ ಮುಂದೆ ಹೋಗೋದು, ಧರಣಿ ಮಾಡೋದು, ಅಲ್ಲಿಂದ ಅವ್ರನ್ನ ಎತ್ತಂಗಡಿ ಮಾಡಿಸೋದು. ನಾಯಿ ರೋಗ ಹರಡೋ ಸಂಗಪ್ಪನವ್ರಿಗೆ, ನಾಯಿ ರೋಗ ಹರಡೋ ಸಂಗಪ್ಪನವ್ರಿಗೆ. ಸಂಗಪ್ಪನವ್ರೆ, ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಿ? ನಮ್ಮ ನಾಯಿಗಳಿಂದ ವಿಚಿತ್ರವಾದ ಕಾಯಿಲೆ ಹರಡ್ತಾ ಇದೆ ಅಂತ ನನಗೆ ಗೊತ್ತಾಯ್ತು. ನೋಡಿ, ಈ ಬೀದಿಲಿ ಓಡಾಡೋರು ಎಲ್ಲರಿಗೂ ಆ ಕಾಯಿಲೆ ಬರ್ತಾ ಇದೆ. ನಿಮ್ಮ ನಾಯಿಗಳಿಂದಾನೇ ಆ ರೋಗ ಜಾಸ್ತಿ ಆಗ್ತಾ ಇದೆ. ನೀವು ನಾಳೆ ಚುನಾವಣೆ ನಿಂತಾಗ ಈ ಕಾಯಿಲೆ ಇನ್ನೂ ಜಾಸ್ತಿ ಆಗಿರುತ್ತೆ. ಇದಕ್ಕೆ ಏನ್ ಮಾಡಬೇಕು ಅಂತಿದ್ದೀರಿ?
ನಮ್ಮ 4 ನಾಯಿಗಳಿಂದ ಈ ರೀತಿ ವಿಚಿತ್ರವಾದ ರೋಗ ಹರಡ್ತಾ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಹಾಗಾಗಿ ನನ್ನ ಆಫೀಸ್ನಲ್ಲಿರೋ 4 ನಾಯಿಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿಬಿಡ್ತೀನಿ. ಯಾಕೋ ನನ್ನ ಆಫೀಸ್ ವಾಸ್ತು ಸರಿ ಹೋಗ್ತಾ ಇಲ್ಲ. ಹಾಗಾಗಿ ಈ ಆಫೀಸ್ನ ಕ್ಲೋಸ್ ಮಾಡಿ ನನ್ನ ಹಳೆಯ ಆಫೀಸ್ಗೆ ಶಿಫ್ಟ್ ಆಗಿ ಅಲ್ಲಿ ನಾನು ಚುನಾವಣಾ ಕಾರ್ಯ ಪ್ರಾರಂಭ ಮಾಡ್ತೀನಿ. ಜಾಜಿ ಅವರೇ, ಜನಗಳಿಗೋಸ್ಕರ ಒಳ್ಳೆ ಕ್ರಮನೇ ತಗೊಂಡಿದ್ದೀರಾ. ಆಕ್ಚುಲಿ ನಾನು ಸಂಗಪ್ಪವ್ರಿಗೆ ತುಂಬಾ ಸಲ ಹೇಳ್ದೆ ಈ ಆಫೀಸ್ ನ ಕ್ಲೋಸ್ ಮಾಡಿ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ. ಆದ್ರೆ ಸಂಗಪ್ಪನವರು ನನ್ನ ಮಾತೇ ಕೇಳಲಿಲ್ಲ. ಅದಕ್ಕೆ ಜನಗಳೆಲ್ಲ ದಂಗೆ ಇದ್ರು. ಮೇಡಮ್, ನೀವು ಕ್ಯಾಮ್ರಾ ಆಫ್ ಮಾಡ್ತಿದ್ರೆ ನಾನು ಸತ್ಯ ಹೇಳ್ತೀನಿ. ಕ್ಯಾಮ್ರಾ ಆಫ್ ಮಾಡಿ ಹೇಳಿ ಇವಾಗ ಅದೇನಂತ. ನೋಡಿ, ಯಾವ ರೇಬೀಸು ಇಲ್ಲ, ಯಾವ ರಾಗ ಬೀಸು ಇಲ್ಲ. ಸಂಗಪ್ಪನವ್ರನ್ನ ಮತ್ತೆ ಅವ್ರ ನಾಯಿಗಳನ್ನ ಇಲ್ಲಿಂದ ಎತ್ತಂಗಡಿ ಮಾಡ್ಸೋದಕ್ಕೋಸ್ಕರ ನಾವೆಲ್ಲ ಸೇರಿ ಆಡಿದ ನಾಟಕ ಇದು.